ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸೋಮು ಸೌಂಡ್ ಇಂಜಿನಿಯರ್ ಅಭಿ ನಿರ್ದೇಶನ ಮಾಡಿ ಶ್ರೇಷ್ಠ ಅವರು ಆಕ್ಟ್ ಮಾಡಿರುವಂತಹ ಹೊಸ ಸಿನಿಮಾ ಸೋಮು ಸೌಂಡ್ ಇಂಜಿನಿಯರ್. ಇವರಿಬ್ಬರಿಗೂ ಇದು ಡೆಬ್ಯೂ ಸಿನಿಮಾ. ಸೂರ್ಯ ಅವರ ಗರಡಿಯಿಂದ ಬಂದಿರುವಂತಹ ಹೊಸ ಹುಡುಗರ ಸಿನಿಮಾ ಸೋಮು ಸೌಂಡ್ ಇಂಜಿನಿಯರ್ ಹೇಗಿದೆ ಅನ್ನೋದನ್ನ ನನ್ನ ಇವತ್ತಿನ ರಿವ್ಯೂದಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಪ್ಲಾಟ್: ಈ ಕತೆ ನಡೆಯೋದು ಉತ್ತರ ಕರ್ನಾಟಕದ ಒಂದು ಹಳ್ಳಿಯಲ್ಲಿ. ಜನಸ್ನೇಹಿ ಸಹೃದಯಿ ಶಂಕರಣ್ಣ ಊರಿನಲ್ಲಿ ಎಲ್ರಿಗೂ ಬೇಕಾದವ. ಶಂಕರಣ್ಣನ ಮಗ ಸೋಮು ಈ ಕಥೆಯ ಕಥಾನಾಯಕ. ಸೋಮು ಸ್ವಲ್ಪ ಮುಂಗೋಪಿ, ಒರಟ, ಫಸ್ಟ್ ಹೊಡೆದ್ಮೇಲೆ ಮಾತಾಡೋ ಕ್ಯಾರೆಕ್ಟರ್. ಇವನ ಈ ಗುಣ ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ಅನ್ನುವಂತಹ ಅಪ್ಪ. ಹೀಗಿರ್ಬೇಕಿದ್ರೆ ಅನಿರೀಕ್ಷಿತವಾಗಿ ನಡೆಯುವಂತಹ ಒಂದು ಘಟನೆ ಸೋಮು ಹಾಗೂ ಅವನ ಕುಟುಂಬದ ಲೈಫನ್ನೇ ಬದಲಾಯಿಸ್ಬಿಡುತ್ತೆ. ಅದು ಏನು ಎತ್ತ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಸಿನಿಮಾ ನೋಡ್ಬೇಕು. ಅನಾಲಿಸಿಸ್: ಇದು ಅಭಿ ನಿರ್ದೇಶನದ ಮೊದಲ ಸಿನಿಮಾದಲ್ಲೇ ಒಂದು ಒಳ್ಳೆಯ ಕಥಾವಸ್ತುವನ್ನ ಅವರು ನಿರ್ದೇಶಕರಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಒಂದು ಒಳ್ಳೆ ಹಳ್ಳಿ ಕಥೆಯನ್ನ ನೀಟಾಗಿ ಅಥೆಂಟಿಕ್ ಆಗಿ ತೆರೆ ಮೇಲೆ ತರೋದಕ್ಕೆ ಟ್ರೈ ಮಾಡಿದ್ದಾರೆ ಅಭಿ. ನೀವು ನಮ್ಮ ಹಳ್ಳಿಗಳಲ್ಲಿ ನೋಡಿರುವಂತಹ ಎಷ್ಟೋ ಅಪ್ಪ ಮಕ್ಕಳ ರೆಫರೆನ್ಸ್ ಈ ಸಿನಿಮಾದಲ್ಲಿದೆ. ಇದೊಂದು ತಂದೆ ಮಗನ ಬಾಂಧವ್ಯದ ಸಿನಿಮಾ. ಇದು ಎಳೆ ಮರೆ ಕಾಯಿಗಳಂತೆ ಮಕ್ಕಳಿಗಾಗಿ ಅವರ ಜೀವನಕ್ಕಾಗಿ ಕಷ್ಟಪಡುವ ಎಷ್ಟೋ ಅಪ್ಪಂದಿರಿಗೆ ಸಿನಿಮಾ ಒಂದು ಟ್ರಿಬ್ಯೂಟ್ ತರ ಇದೆ. ಇದರ ಜೊತೆಗೆ ಹಳ್ಳಿ ಮತ್ತು ಟೌನ್ಗಳಲ್ಲಿರುವಂತಹ ಮಿಡಲ್ ಕ್ಲಾಸ್ ಜನರ ಬದುಕನ್ನ ಬಹಳ ನೈಜವಾಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ ನಿರ್ದೇಶಕರು. ಹಾಗೆ ಈ ಸಿನಿಮಾ ಮನುಷ್ಯನ ಬಿಹೇವಿಯರ್ ಬಗ್ಗೆ ಮಾತಾಡುತ್ತೆ. ಮುಂಗೋಪ, ಆರೋಗೆನ್ಸಿ ಅಥವಾ ಮಾನವನ ಗುಣಗಳ ಬಗ್ಗೆ ಸೋಮು ಸೌಂಡ್ ಇಂಜಿನಿಯರ್ ಮಾತಾಡುತ್ತೆ. ನಮ್ಮಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಒಂದು ಮಾತಿದೆ. ಅಂದ್ರೆ ಎಲ್ಲಿ ಹೇಗೆ ಮಾತಾಡ್ಬೇಕೋ ಹಾಗೆ ಮಾತಾಡಿದ್ರೆ ಯಾವುದೇ ತೊಂದರೆ ಆಗಲ್ಲ ಅಂತ. ಪರಿಸ್ಥಿತಿಗಳು ಕಲ್ಲಿನಷ್ಟು ಕಠೋರವಾಗಿದ್ದಂತಹ ವ್ಯಕ್ತಿಯನ್ನ ಸಾಫ್ಟ್ ಮಾಡಬಹುದು, ಆದ್ರೆ ಆ ವ್ಯಕ್ತಿ ಬದಲಾದ್ಮೇಲೂ ಅವನ ಬದಲಾವಣೆಗಳನ್ನ ಒಪ್ಕೊಳ್ಳೋದಕ್ಕೆ ಕೆಲವು ರೆಡಿ ಇರಲ್ಲ. ಇಂಥ ಒಂದಷ್ಟು ಮನುಷ್ಯನ ಬಿಹೇವಿಯರ್ಗಳ ಮೇಲೆ ಸ್ಕ್ರೀನ್ ಪ್ಲೇನ ಮಾಡ್ಕೊಂಡಿದ್ದಾರೆ ಡೈರೆಕ್ಟರ್. ನಾಯಕ ನಟ ಶ್ರೇಷ್ಠ ಅವರು ಸೋಮುವಿನ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಉತ್ತರ ಕರ್ನಾಟಕದ ಯುವಕರು ತೋರಿಸುವಂತಹ ಸಿಟ್ಟು, ಸೆಡವು, ಆ ಫೈರ್ ಅನ್ನ ಆ ಪಾತ್ರದ ಮೂಲಕ ಶ್ರೇಷ್ಠ ತೋರಿಸಿದ್ದಾರೆ. ಇವರ ಪ್ರಯತ್ನ ಸ್ಕ್ರೀನ್ ಮೇಲೆ ನೀಟಾಗಿ ಕಾಣುತ್ತೆ. ಇನ್ನು ಸಿನಿಮಾದ ನಾಯಕಿಯಾಗಿ ನಿಶ್ವಿಕಾ ಪಟೇಲ್ ಆಕ್ಟ್ ಮಾಡಿದ್ದಾರೆ. ಇವ್ರದ್ದು ಕೂಡ ಇದು ಡೆಬ್ಯೂ ಸಿನಿಮಾ. ತಮ್ಮ ಮೊದಲ ಸಿನಿಮಾದಲ್ಲೇ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ನಿಶ್ವಿಕಾ. ಜಹಾಂಗೀರ್ ತಮ್ಮ ಕಾಮಿಡಿ ಟೈಮಿಂಗ್ ಮೂಲಕ ಆಡಿಯನ್ಸ್ ನ ಒಂದಷ್ಟು ಕಡೆ ನಗಿಸಿ ಮನಸ್ಸನ್ನ ಹಗುರ ಮಾಡ್ತಾರೆ. ಕಥಾನಾಯಕನ ಅಪ್ಪನ ಪಾತ್ರದಲ್ಲಿ ಗಿರೀಶ್ ಶೆಟ್ಟಿ ಆಕ್ಟ್ ಮಾಡಿದ್ದಾರೆ. ಇವರ ಪರ್ಫಾರ್ಮೆನ್ಸ್ ತುಂಬಾನೇ ನ್ಯಾಚುರಲ್ ಆಗಿದೆ. ಇವ್ರ ಜೊತೆಗೆ ಯಶ್ ಶೆಟ್ಟಿ, ನಿಖಿಲ್ ಹಾಗೂ ಮುಂತಾದವರು ಆಕ್ಟ್ ಮಾಡಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚರಣ್ ರಾಜ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಅಂತಾನೆ ಹೇಳ್ಬೇಕು. ಸಿನಿಮಾಗೆ ಬೇಕಿರುವಂತಹ ಆ ಇಂಟೆನ್ಸ್ ಮೂಡ್ ನ ಮ್ಯೂಸಿಕ್ ಕಟ್ಕೊಡುತ್ತೆ. ಹಾಡುಗಳ ಸೌಂಡಿಂಗ್ ಹಾಗೂ ಲಿರಿಕ್ಸ್ ಚೆನ್ನಾಗಿದೆ. ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಭಾಷೆ, ಜೀವನ ಶೈಲಿಯನ್ನ ತುಂಬಾ ಅಥೆಂಟಿಕ್ ಆಗಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಬರುವಂತಹ ಅಪ್ಪ ಮಗನ ಎಪಿಸೋಡು, ಲವ್ ಸ್ಟೋರಿ ಎರಡೂ ಕೂಡ ಚೆನ್ನಾಗಿದೆ. ನನಗೆ ಅಷ್ಟಾಗಿ ಸಿನಿಮಾದಲ್ಲಿ ನೆಗೆಟಿವ್ ಅಂತ ಏನು ಅನ್ನಿಸ್ಲಿಲ್ಲ. ಸಿನಿಮಾದ ರನ್ನಿಂಗ್ ಲೆಂತ್ ಬಂದು 2 ಗಂಟೆ 11 ನಿಮಿಷ. ಸ್ಕ್ರೀನ್ ಪ್ಲೇನಲ್ಲಿ ಲ್ಯಾಗ್ ತುಂಬಾ ಕಮ್ಮಿ ಇದೆ. ಸಿನಿಮಾ ನೋಡ್ಸ್ಕೊಂಡು ಹೋಗುತ್ತೆ. ಮನುಷ್ಯನ ಸಹಜ ಗುಣಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಒಂದೊಳ್ಳೆ ಎಂಟರ್ಟೈನಿಂಗ್ ಸಿನಿಮಾ ಮಾಡಿದ್ದಾರೆ. ಖಂಡಿತವಾಗಿ ಈ ವರ್ಷದ ಒನ್ ಆಫ್ ದ ಗುಡ್ ಫಿಲಮ್ಸ್ ಅಂತ ಸೋಮು ಸೌಂಡ್ ಇಂಜಿನಿಯರ್ನ ಕರಿಬಹುದು. ಇಂಥ ಗುಡ್ ಫಿಲಮ್ಸ್ ನ ಬಾಕ್ಸ್ ಆಫೀಸ್ ನಲ್ಲಿ ಗೆಲ್ಲಿಸಿ ನಿಲ್ಲಿಸಿ ಮುಂದೆ ಒಂದಷ್ಟು ಒಳ್ಳೆ ಫಿಲಮ್ಗಳನ್ನ ಮಾಡ್ಕೊಡೋದಕ್ಕೆ ದಾರಿ ಮಾಡ್ಕೊಡ್ಬೇಕಾಗಿರೋದು ಆಡಿಯನ್ಸ್ ಆದ ನಮ್ಮಂತವರ ಕರ್ತವ್ಯ. ಇಂಥ ಪ್ರಯತ್ನಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಈ ಸಿನಿಮಾವನ್ನ ನೀವು ಖಂಡಿತ ನೋಡ್ಬೋದು. ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಸೈನಿಂಗ್ ಆಫ್.